ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯ ಕ್ಷಣಗಳು. ಇದು ಬಂದು ಡಿಸೆಂಬರ್ 31 ನೈಟ್, ಅಂದ್ರೆ January 1 12 o'clock ಮೇಲೆ ನಮ್ಮಮ್ಮನ ಮನೆಗೆ ಬಂದು ನಾನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಇಲ್ಲಿ ಬಂದು ಮಕ್ಳ ಜೊತೆಗೆ ಕೇಕ್ ಕಟಿಂಗ್ ನ ಮಾಡ್ತಾ ಇರುವಂತಹ ಕ್ಲಿಪ್ಪಿಂಗ್ಸ್ ನ ಇಲ್ಲಿ ಆಡ್ ಮಾಡಿದ್ದೀನಿ. ಯೂಶಲಿ ನನ್ನ ಚಾನಲ್ ನಲ್ಲಿ ನಾನು 21 ಡೇಸ್ weight loss ಚಾಲೆಂಜು, ನನ್ನ ಡಯಟ್ ರೆಸಿಪಿ ಎಲ್ಲಾನು ತೋರಿಸ್ತಿದ್ದೆ. ಬಟ್ ನ್ಯೂ ಇಯರ್ ಟೈಮ್ ವ್ಲಾಗ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬಾ ಲೇಟ್ ಆಗಿ ಹೋಗುತ್ತೆ. 1 ವೀಕ್ ಆದ್ಮೇಲೆ ನ್ಯೂ ಇಯರ್ದು ವಿಡಿಯೋ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಬೇಗನೆ ಈ ಒಂದು ವ್ಲಾಗ್ ನ ಅಪ್ಡೇಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇನ್ನು ನ್ಯೂ ಇಯರ್ ಆಗಿರೋದ್ರಿಂದ ನಮ್ಮಮ್ಮನ ಮನೆ ಪಕ್ಕದಲ್ಲೇ ಇರೋದ್ರಿಂದ ನಾವು ಇಲ್ಲಿಗೆ ಬಂದ್ವಿ ಸೆಲೆಬ್ರೇಟ್ ಮಾಡೋಣ ಅಂತ. ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ನಮ್ಮಮ್ಮನ ಮನೇಲೆ ಇದ್ಬಿಟ್ಟು ಮನೆಗೆ ಹೋದ್ವಿ. ಸೊ ಇಷ್ಟೇ ಆಗಿತ್ತು ನಮ್ಮ ನೈಟ್ ನ್ಯೂ ಇಯರ್ ಸೆಲೆಬ್ರೇಷನ್. ಇನ್ನು ಬೆಳಗ್ಗೆ ನಾನು ಜೆಪ್ಟೋಲಿ ಒಂದಷ್ಟು ಐಟಮ್ಸ್ ನ ತರಿಸಿದ್ದೆ ಮನೆಗೆ ಬೇಕಾಗಿರುವಂತದ್ದು. ಸೊ ನ್ಯೂ ಇಯರ್ ಆಗಿರೋದ್ರಿಂದ ನನ್ಗೆ ಜೆಪ್ಟೋ ಕಡೆಯಿಂದ ಒಂದು ಗಿಫ್ಟ್ ಕೂಡ ಬಂದಿತ್ತು. ಯೂಶಲಿ ನಾನು ಜೆಪ್ಟೋಲಿ ಮನೆಗೆ ಬೇಕಾಗಿರುವಂತ ಐಟಮ್ಸ್ ನೆಲ್ಲ ಅವಾಗ ತಗೊಂತಿರ್ತೀನಲ್ಲ, ಅದರಿಂದ ರೆಗ್ಯುಲರ್ ಕಸ್ಟಮರ್ ಅಂದ್ಬಿಟ್ಟು ಈ ಒಂದು ಬಾಕ್ಸ್ ಅಲ್ಲಿ ಗಿಫ್ಟ್ ಬಾಕ್ಸ್ ನ ಅವರು ಕೊಟ್ಟಿದ್ರು. ಸೊ ಏನಿದೆ ಗಿಫ್ಟ್ ಬಾಕ್ಸ್ ನ ಅನ್ಬಾಕ್ಸ್ ಮಾಡೋಣ ಅಂತ ಅನ್ಬಿಟ್ಟು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ. ಇನ್ನು ಗಿಫ್ಟ್ ಬಾಕ್ಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ. ಸೊ ಅದನ್ನ ಕೂಡ ಅನ್ಬಾಕ್ಸ್ ಮಾಡಿ ಏನಿದೆ ನೋಡೋಣ ಅಂತ ನೋಡ್ತಾ ಸರಿ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ. ಸೊ ಮೊದ್ಲಿಗೆ ನೀವು ನೋಡ್ತಿದ್ದಂಗೆ ಇಲ್ಲಿ ಒಂದು ಗ್ರೀಟಿಂಗ್ ಕಾರ್ಡ್ ತರ ಒಂದು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಹಿಂದ್ಗಡೆ 200 ಕ್ಯಾಶ್ ಬ್ಯಾಕ್, ಸೊ ನೆಕ್ಸ್ಟ್ ಪರ್ಚೇಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಒಂದ್ 3 ಸ್ಟೆಪ್ ನ ಫಾಲೋ ಮಾಡಿ ಅಂತ ಒಂದು QR ಕೋಡ್ ನ ಕೂಡ ಕೊಟ್ಟಿದ್ರು. ಇನ್ನು ಇದಾದ್ಮೇಲೆ ಇನ್ನೇನಿದೆ ಬಾಕ್ಸ್ ಅಲ್ಲಿ ಅಂತ ನೋಡಿದಾಗ ಬಿಂಗೋ ಅವ್ರ ಕಡೆಯಿಂದ ಒಂದು 200 ಗ್ರಾಮ್ಸ್ 100 ಗ್ರಾಮ್ ಅಷ್ಟು ಮಿಕ್ಸ್ಚರ್ ಪ್ಯಾಕೆಟ್ ನ ಕೊಟ್ಟಿದ್ರು. ಇವಾಗ ಇದೆಲ್ಲ ಜಂಕ್ ಆಗಿರೋದ್ರಿಂದ ನಾನ್ ಡಯಟ್ ಅಲ್ಲಿ ಇರೋದ್ರಿಂದ ಇದು ಯಾವ್ದನ್ನು ನಾನು ತಿನ್ನಲ್ಲ. ಸೊ ಅದನ್ನ ಕೂಡ ಒಂದ್ ಕಡೆ ಇಟ್ಕೊಂಡೆ. ಇನ್ನು ಗಾರ್ಲಿಕ್ ಚಿಲ್ಲಿ ಸಾಸ್ ನ ಕೂಡ ಇಲ್ಲಿ ಕೊಟ್ಟಿದ್ರು. ಅದ್ರ ಜೊತೆಗೆ ಓಟ್ಸ್ ಅಂಡ್ ರೈಸನ್ಸ್ ಬಿಸ್ಕೆಟ್ ಪ್ಯಾಕೆಟ್ ಕೂಡ ಕೊಟ್ಟಿದ್ರು. ಇದನ್ ಬೇಕಾದ್ರೆ ನಾವು ತಿನ್ಬೋದು ಡಯಟ್ ಅಲ್ಲಿ ಇದ್ದಾಗ. ಇನ್ನು ಒಳಗೆ ನೋಡಿದ್ರೆ ಇದೊಂದು ನಿವಿಯಾ ಅವ್ರದ್ದು ಒಂದು ಮಾಯಿಶ್ಚರೈಸರ್ ಕ್ರೀಮ್ ಕೂಡ ಚಿಕ್ಕದ ಸ್ಯಾಂಪಲ್ ಪ್ಯಾಕೆಟ್ ನ ಕೊಟ್ಟಿದ್ದಾರೆ. ಇನ್ನು ಒಳಗೆ ನೀವು ನೋಡಿದ್ರೆ ಇದೊಂದು ಬ್ರ್ಯಾಂಡ್ ನೇಮ್ ಇರುವಂತಹ ಒಂದು ಎನ್ವೆಲಪ್ ಮತ್ತೆ ಪ್ಲಾನರ್ ತರ ಮಂತ್ ಆನ್ ಮಂತ್ ಆ ತರದ್ದು ಒಂದು ಪೇಪರ್ ನ ಶೀಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇಷ್ಟ ಐಟಮ್ಸ್ ನನ್ಗೆ ಬೆಳಗ್ಗೆನೆ ಅದು ನ್ಯೂ ಇಯರ್ ದಿನ ಸಿಕ್ಕಿದ್ದು ನಿಜ ಖುಷಿ ಆಯ್ತು. ಇನ್ನು ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಾನು ಯಾವ್ದೇ ತರ ಡಯಟ್ ನ ಫಾಲೋ ಮಾಡೋ ಮೂಡಲ್ಲಿ ಇರ್ಲಿಲ್ಲ. ಅಟ್ಲೀಸ್ಟ್ ನ್ಯೂ ಇಯರ್ ದಿನ ಆದ್ರೂ ನಾರ್ಮಲ್ ಊಟನ ತಿನ್ನೋಣ ಅಂತ ಅನ್ಕೊಂಡು ನಾನು ಬೆಳಗ್ಗೆನೆ ಅಡ್ಗೆಗೆ ಎಲ್ಲ ರೆಡಿ ಮಾಡ್ಕೊಂತಿದ್ದೆ. ಸೊ ಬೆಳಗ್ಗೆನೆ ನಾನು ಟೊಮೆಟೊ ಚಿತ್ರಾನ್ನ ನನ್ನ ಹಸ್ಬೆಂಡ್ಗೆ ಅಂತಾನೆ ಮಾಡ್ದೆ. ನಾನ್ ಚಿತ್ರಾನ್ನ ತಿನ್ನಕ್ ಹೋಗಿಲ್ಲ. ಬೆಳಗ್ಗೆ ಒಂದ್ ಟೈಮ್ ಸ್ವಲ್ಪ ಫಾಸ್ಟಿಂಗ್ ಅಲ್ಲಿ ಇರೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ನ್ಯೂ ಇಯರ್ ಅಲ್ವಾ, ಮಧ್ಯಾಹ್ನ ಅಂತೂ ಸ್ಪೆಷಲ್ ಆಗಿ ಏನಾದ್ರು ಮಾಡೇ ಮಾಡ್ತೀವಿ, ಯಾವಾಗ್ಲೂ ತಿನ್ಬೇಕು. ಸೊ ಬೆಳಗ್ಗೆನು ಏನಕ್ಕೆ ತಿನ್ನೋದು ಅಂದ್ಬಿಟ್ಟು ನಾನು ಬೆಳಗ್ಗೆಯಿಂದನೂ ಸ್ವಲ್ಪ ಫಾಸ್ಟಿಂಗ್ ಅಲ್ಲೇ ಇದ್ದೆ. ಅವ್ರಿಗೆ ಮಾತ್ರ ನಾನು ಚಿತ್ರಾನ್ನ ಮಾಡ್ಕೊಟ್ಟೆ. ಇನ್ನು ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಮನೇಲಿ ಏನಾದ್ರು ಸ್ವೀಟ್ ಮಾಡೋಣ ಅಂತ ಮೊದ್ಲಿಗೆ ಶಾವಿಗೆ ಪಾಯಸಕ್ಕೆ ಐಟಮ್ ರೆಡಿ ಮಾಡ್ಕೊಂತಿದ್ದೆ. ಇಲ್ಲಿ ನಾನು ಒಂದು ಬ್ಲೆಂಡರ್ಗೆ ತೆಂಗಿನಕಾಯಿ ತುರಿ, ಗೋಡಂಬಿ, ಬಾದಾಮಿ, 1-2 ಏಲಕ್ಕಿನ ಇಟ್ಕೊಂಡೆ. ಇನ್ನು ಪ್ಯಾನ್ಗೆ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಒಂದು 2 ಮಿನಿಟ್ಸ್ ಹುರ್ಕೊಂಡು, ಇನ್ನು ಗಸಗಸೆಯನ್ನು ಕೂಡ 2 ಮಿನಿಟ್ಸ್ ಹುರ್ಕೊಂಡು ಅದನ್ನ ಕೂಡ ಇದೇ ಜಾರ್ಗೆ ಹಾಕೊಂಡು ರುಬ್ಕೊಂಡೆ. ಈ ತರ ನೀವು ರುಬ್ಬಿ ಈ ಪೇಸ್ಟ್ ನ ನೀವು ಪಾಯಸಕ್ಕೆ ಆಡ್ ಮಾಡೋದ್ರಿಂದ ಪಾಯಸ ಟೇಸ್ಟ್ ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯೂಶಲಿ ನಮ್ಮಮ್ಮ ಇದೇ ತರ ಮಾಡ್ತಿದ್ರು. ಸೊ ನಾನು ಕೂಡ ಅದೇ ತರ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಿದ್ದೆ. ನನ್ಗೆ ಪ್ಲೈನ್ ಆಗಿ ಪಾಯಸ ತಿನ್ನೋದ್ಕಿಂತ ಈ ತರ ಮಾಡ್ಕೊಂಡ್ ಪಾಯಸ ತಿನ್ನೋದ್ರಿಂದ ಇಷ್ಟ. ಅದು ಅಲ್ಲದೆ ನಾನು ಇಷ್ಟ ದಿನ ಡಯಟ್ ಅಲ್ಲಿ ಇದ್ನಲ್ಲ, ಒಂದ್ ಸ್ವಲ್ಪ ರುಚಿಯಾಗಿ ತಿನ್ನೋದು ಒಂದ್ ಸ್ವಲ್ಪನೇ, ಜಾಸ್ತಿ ಏನು ಸ್ವೀಟ್ ತಿನ್ನಕ್ ಹೋಗ್ಲಿಲ್ಲ. ಅಂದ್ರೂ ಡಯಟ್ ಅಲ್ಲಿ ಇದ್ನಲ್ಲ, ಇವತ್ತು ಚೆನ್ನಾಗ್ ಮಾಡ್ಕೊಂಡ್ ತಿನ್ನೋಣ. ಅದು ಅಲ್ಲದೆ ಇವತ್ತು ನ್ಯೂ ಇಯರ್ ನಮ್ಮ ಮಾವನು ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಈ ಸ್ವೀಟ್ ಅನ್ನೆಲ್ಲ ರೆಡಿ ಮಾಡ್ಕೊಂತಿದ್ದೆ. ಇನ್ನು ಯೂಶಲ್ ಆಗಿ ಯಾವ ತರ ಎಲ್ಲಾರ ಮನೇಲೂ ಪಾಯಸ ಮಾಡ್ತಾರೋ ಸೇಮ್ ಅದೇ ತರನೇ ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿಯನ್ನೆಲ್ಲ ಹುರಿದು ಅದನ್ನ ಒಂದ್ ಪಕ್ಕಕ್ಕೆ ಇಟ್ಕೊಂಡು ಅದೇ ತುಪ್ಪದಲ್ಲಿ ಶಾವಿಗೆ ಕೂಡ ಆಲ್ರೆಡಿ ರೋಸ್ಟೆಡ್ ಆಗಿದ್ರು ನಾನು ಇನ್ನೊಂದ್ಸಲಿ ಕೂಡ ಅದನ್ನ ರೋಸ್ಟ್ ಮಾಡ್ಕೊಂಡೆ. ಇನ್ನು ಪಾಯಸ ತುಂಬಾ ಬೇಗ ಗಟ್ಟಿ ಆಗೋಗುತ್ತಲ್ಲ, ಅದರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಈ ತರ ಶಾವ್ಗೆನ ಹುರ್ಕೊಂಡ್ಮೇಲೆ ನಾನೊಂದ್ ಸ್ವಲ್ಪ ನೀರ್ನ ಹಾಕೊಂಡ್ ನೀರಲ್ಲೇ ಶಾವ್ಗೆನ ಬೇಯಿಸ್ಕೊಂಡೆ. ಅದಾದ್ಮೇಲೆ ರುಬ್ಬಿರೋಂತ ಏನು ಆ ಇಂಗ್ರೀಡಿಯೆಂಟ್ ನ ಕೂಡ ಇದಕ್ಕೆ ಆಡ್ ಮಾಡ್ಕೊಂಡು ಶುಗರ್ ನ ಆಡ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರ್ನ ಆಡ್ ಮಾಡ್ಕೊಂಡೆ. ನಾವು ಮೊದ್ಲಿಗೆ ಹಾಲ್ನ ಆಡ್ ಮಾಡ್ಬಿಟ್ರೆ ಪಾಯಸ ಬೇಗ ಗಟ್ಟಿ ಆಗೋಗುತ್ತೆ. ಸೊ ಹಾಲ್ನ ನಾವು ಕೊನೆಗೆ ಕಾಯಿಸಿಟ್ಕೊಂಡಿರುವಂತ ಹಾಲ್ನ ಕೊನೆಗೆ ಆಡ್ ಮಾಡ್ಕೋಬೇಕಾಗತ್ತೆ. ಮೊದ್ಲಿಗೆ ಬರೀ ವಾಟರ್ ಅಲ್ಲೇ ಶಾವ್ಗೆನ ನೀವು ಇದ್
ಮಾಡೋದ್ರಿಂದ ಪಾಯಸ ಬೇಗ ಗಟ್ಟಿ ಆಗಲ್ಲ. ಇನ್ನು ಕುದಿ ಬರ್ತಿದ್ದಂಗೆ ಪಾಯಸ ನಾನು ಎಲ್ಲ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ನ ಕೂಡ ಆಡ್ ಮಾಡ್ಕೊಂಡೆ, ಮತ್ತೆ ಏಲಕ್ಕಿ ಪೌಡರ್ ನ ಆಡ್ ಮಾಡಿ, ಇನ್ನೇನ್ ಗ್ಯಾಸ್ ಆಫ್ ಮಾಡ್ಬೇಕಾದ್ರೆ ನಾವು ಈ ಹಾಲ್ನ ಕೂಡ ಆಡ್ ಮಾಡ್ಕೊಬೇಕಾಗುತ್ತೆ. ಅವಾಗ ನೋಡಿ ಬೇಕಾದ್ರೆ ಈ ಟ್ರಿಕ್ ನೀವು ಕೂಡ ಫಾಲೋ ಮಾಡಿ. ಪಾಯಸ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಎಲ್ಲರೂ ತಿಂದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಇನ್ನು ನಮ್ಮ ಮನೆಯವ್ರು ಒಂದ್ ಕಡೆ ಇದಕ್ಕಿನ ಬೇಳೆ ಸಾರು ಮಾಡ್ತೀನಿ ಅಂತ ಅವರೇ ಸಾರನ್ನ ಮಾಡ್ತಾ ಇದ್ರು. ಲಾಸ್ಟ್ ಟೈಮ್ ಮಾಡ್ದಾಗ ನಾನ್ ತಿನ್ನಕ್ಕಾಗಿಲ್ಲ ಅಂತ ಆಕ್ಚುಲಿ ನನ್ಗೋಸ್ಕರನೇ ಅವರು ಮಾಡ್ತಾ ಇದ್ರು. ತುಂಬಾ ಟೇಸ್ಟಿಯಾಗಿ ಇತ್ತು, ನೀವು ಕೂಡ ಇಲ್ಲಿ ನೋಡ್ಬೋದಲ್ಲ. ಇನ್ನು ನೋಡಿ, ನಾನು ಆಫ್ಟರ್ ಲಾಂಗ್ ಟೈಮ್ ನನ್ನ ಮೀಲ್ ಪ್ಲೇಟ್ ಈ ತರ ಇತ್ತು, ರೈಸು, ಸಾಂಬಾರು, ಪಾಯಸ ಅಂತ. ತುಂಬಾ ದಿನ ಆದ್ಮೇಲೆ ನಾನು ಈ ತರ ತಿಂದಿದ್ದು. ಸೊ ನಾನ್ January 1st ಅಂತ ಅಂದ್ರೆ ಆಲ್ಮೋಸ್ಟ್ ನನ್ನ ಡಯಟ್ ಡೇ 20 ಆಗಿತ್ತು. ಸೊ ಆಫ್ಟರ್ 20 ಡೇಸ್ ನಾನು ಈ ತರ ಒಂದು ಮೀಲ್ ಪ್ಲೇಟ್ ತಿಂದಿದ್ದು ನನ್ಗೆ ಖುಷಿ ಆಯ್ತು. ಇನ್ನು ನ್ಯೂ ಇಯರ್ ಬೆಳಗ್ಗೆಯಿಂದ ಎಲ್ಲೂ ಹೋಗಿಲ್ಲ ಅನ್ಬಿಟ್ಟು ನನ್ನ ಹಸ್ಬೆಂಡ್ ಬಂದು ನಿಷ್ಠಾ ಕರ್ಕೊಂಡ್ ಬಂದಿದ್ರು. ಸೊ ಇವತ್ತು ನಾನು, ನನ್ನ ಹಸ್ಬೆಂಡ್, ನನ್ ಮಗು, ನಮ್ಮ ಅಣ್ಣ, ಅತ್ತಿಗೆ, ಮತ್ತೆ ನಮ್ಮ ಅಣ್ಣನ್ ಮಗ, ಇವರೆಲ್ಲರೂ ಬಂದಿದ್ವಿ. ಹಾಯ್ ಹಾಯ್. ಇನ್ನು ನನ್ನ ಡಯಟ್ ಡೇ ಇವತ್ತಿಂದಂತೂ ಕಂಪ್ಲೀಟ್ಲಿ ಚೀಟ್ ಡೇನೆ ಆಯ್ತು ಅಂತ ಹೇಳ್ಬೋದು. ಸೊ ಇವತ್ತಿಗೆ ನನ್ನ ಡಯಟ್ ಸ್ಟಾರ್ಟ್ ಮಾಡಿ 20 ಡೇಸ್ ಆಗೋಗಿದೆ. ಸೊ Jan 2 ಗೆ 21st ಡೇ ನನ್ನ ಡಯಟ್ ಚಾಲೆಂಜ್ ಕೂಡ Jan 2 ಗೆ ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ 20th ಡೇನೆ ನನ್ ಚೀಟ್ ಡೇ ಮಾಡೋ ತರ ಆಯ್ತು. ನಮ್ಮ ಮನೆಯವರು ನ್ಯೂ ಇಯರ್ ಅಲ್ವಾ, ಪರವಾಗಿಲ್ಲ ತಿನ್ನು, ಎಲ್ಲರೂ ತಿಂತಾ ಇರ್ತೀವಿ, ನೀನೊಬ್ಳು ಮಾತ್ರ ಯಾಕೆ ಡಯಟ್ ಅಲ್ಲಿ ಇರ್ತೀಯ ಅನ್ಬಿಟ್ಟು ಫೋರ್ಸ್ ಮಾಡಿದ್ರು. ಅದಕ್ಕೆ ಬಂದೆ. ಅದು ಅಲ್ಲದೆ ನಾನು ಇವತ್ತು ಇಷ್ಟು ತಿಂದಿದ್ದನ್ನ ನೆಕ್ಸ್ಟ್ ಡೇ ಕಾಂಪನ್ಸೇಟ್ ಆಗಿ ವಾಟರ್ ಡಯಟ್ ನ ಮಾಡಿ ನನ್ನ ಡಯಟ್ ನ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನಾನು 2 ಡೇ, ಒಂದಿನ ಚೀಟ್ ಡೇ, ಒಂದಿನ ವಾಟರ್ ಡಯಟ್ ಮಾಡಿದ್ರೆ ನಿಮ್ಗೆ ವೆಯ್ಟ್ ಲಾಸ್ ರೆಸಿಪಿನೆಲ್ಲ ತೋರ್ಸಕ್ ಆಗಲ್ವಲ್ಲ. ಸೊ ಅದಕ್ಕೆ ನಾನು ನನ್ನ ಡಯಟ್ ಡೇ 2 ಡೇಸ್ಗೆ ಎಕ್ಸ್ಟೆಂಡ್ ಮಾಡಿ ಆ 21st ಡೇ ರೆಸಿಪಿನೂ ನಿಮ್ಗೆ ತೋರಿಸ್ತೀನಿ. 21st ಡೇ ನಾನೆಷ್ಟು ವೆಯ್ಟ್ ನ ರಿಡ್ಯೂಸ್ ಮಾಡಿದೀನಿ ಅನ್ನೋ ಅಪ್ಡೇಟ್ ಕೂಡ ನಿಮಗ್ ಮಾಡ್ತೀನಿ. ಇವಾಗ ಆಲ್ರೆಡಿ 12 ಡೇಸ್ ನಾನು ರೆಸಿಪೀಸ್ ನ ತೋರಿಸಿದೀನಿ. ಇನ್ ಮಿಕ್ಕಿರೋ ಡೇಸ್ ನಾನು ಕಂಪ್ಲೀಟ್ಲಿ ನಿಮಗ್ ತೋರಿಸ್ತೀನಿ. ಇನ್ನು ನನ್ಗೆ ತುಂಬಾ ದಿನ ಆದ್ಮೇಲೆ ಈ ತರ ಊಟ ತಿಂದಿದ್ದು ದೊಡ್ಡ ಫೀಸ್ಟ್ ಆದಂಗೆ ಇತ್ತು ಅಂತ ಹೇಳ್ಬೋದು. ಡೆಸರ್ಟ್ಸ್ ಆಗಿರ್ಬೋದು, ಪಿಜ್ಜಾ, ಆಮೇಲೆ ಬೆವರೇಜಸ್ ಎಲ್ಲ ಕುಡ್ದು ಹೊಟ್ಟೆ ಫುಲ್ಲು ಆಯ್ತು. ಒಂದ್ ಕಡೆ ಗಿಲ್ಟ್ ಕೂಡ ಆಗ್ತಿತ್ತು, ಒಂದ್ ಕಡೆ ಅಂತೂ ತುಂಬಾ ತಿಂದಿದ್ ಖುಷಿನೂ ಆಯ್ತು, ಎಷ್ಟೊಂದ್ ದಿನ ಆದ್ಮೇಲೆ ತಿಂತಿರೋದು ಅಂತ. ಸೊ ಇದಾಗಿತ್ತು ನನ್ನ ನ್ಯೂ ಇಯರ್ ವ್ಲಾಗ್. ನೀವೆಲ್ಲ ನಿಮ್ ನ್ಯೂ ಇಯರ್ ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಪ್ಪದೆ. ಇನ್ನು ಅದು ಅಲ್ಲದೆ ನಮ್ಮ ನ್ಯೂ ಇಯರ್ ಅಂದ್ರೆ ಯುಗಾದಿ ಹಬ್ಬ, ಅದು ಕೂಡ ಆದಷ್ಟು ಬೇಗ ಬರುತ್ತೆ. ಇನ್ನು ಅದಕ್ಕೂ ನಾನು ಅಡ್ವಾನ್ಸ್ಡ್ ಆಗಿ ಇವಾಗ್ಲೇ ವಿಶಸ್ ನ ಹೇಳ್ತೀನಿ. ಇನ್ನು ಇದಾಗಿರುತ್ತೆ ಇವತ್ತಿನ ವ್ಲಾಗ್. ನಿಮ್ಗೆ ಏನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತಷ್ಟು ವೆಯ್ಟ್ ಲಾಸ್ ರೆಸಿಪಿ ನನ್ನ ಮುಂದಿನ ವ್ಲಾಗ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.